ಸಿದ್ದರಾಮೇಶ್ವರ ಅಂತ ಅಲ್ಲ, ಬಾಲಕನಾಗಿದ್ದಾಗ ಅವನನ್ನು ಬೆಪ್ಪ ಅಂತ ಕರೀತಾರೆ. ನಮ್ಮಲ್ಲೂ ಸಹ ಶಿಕ್ಷಣ ಇಲಾಖೆಯಲ್ಲಿ ಯಾರಾದರೂ ಏನೂ ಗೊತ್ತಿಲ್ಲದರೆ ಬೆದ್ರು ಅಂತ ಹೇಳ್ತಿರ್ತೀವಿ, ಬೆಪ್ಪ ಅಂತ ಕರೀತಿರ್ತೀವಿ. ಅದು ಅವರ ಜನ್ಮದ ಬಗ್ಗೆ ಇರತಕ್ಕಂಥ ಒಂದು ವಿಚಾರಧಾರೆಗಳು. ಸುಗ್ಗಲಾದೇವಿ ಮತ್ತು ಮುದ್ದಣ್ಣ ಅಂತಕ್ಕಂಥ ಒಂದು ರೈತರಿಗೆ ಒಂದು ಮಗುವಿನ ಜನನ ಆಗುತ್ತೆ. ಅದು ವಿಚಿತ್ರವೇ. ಹೇಗೆ ವಿಚಿತ್ರ ಅಂದರೆ, ವಿಜ್ಞಾನಕ್ಕೆ ಸವಾಲಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ನಮಗೆ ವಿಜ್ಞಾನ ಏನು ಹೇಳುತ್ತೆ ಅಂದರೆ, ನಮ್ಮ ಸಂತಾನೋತ್ಪತ್ತಿ ಒಂದು ವಯೋಮಾನದವರೆಗೆ ಮಾತ್ರ ಇರುತ್ತೆ ಅಂತ ವಿಜ್ಞಾನ ಹೇಳುತ್ತೆ. ತಾತ್ವಿಕ ಚಿಂತನೆ ಏನು ಹೇಳುತ್ತೆ ಅಂದರೆ, 60ರ ನಂತರ ದಂಪತಿಗಳಿಗೆ ಒಂದು ಮಗು ಜನಿಸ್ತದೆ. ಇದು ತಾತ್ವಿಕ ಚಿಂತನೆ ಮತ್ತು ದೈವತ್ವ. ಆ ದೈವತ್ವದ ಮುಖೇನ ಜನಿಸಿದಂಥ ಮಗು ಮುಂದೆ ಈ ಭೂಮಿಯಲ್ಲಿ, ನಾನು ಈ ಭೂಮಿಯಲ್ಲಿ ಅಂತ ಹೇಳ್ತಾ ಇದ್ದೀನಿ, ಕೇವಲ ನಮ್ಮವರು ಮಾತನಾಡುವಾಗ ಶರಣ ಸಾಹಿತ್ಯ, ಶರಣರು ಅಂತಕ್ಕಂಥದ್ದು 12ನೇ ಶತಮಾನದ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಂತ ಹೇಳ್ತಾರೆ. ಅಲ್ಲ, ಯಾಕೆಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾಗುತ್ತೆ ಅದು. ಆ ಒಂದು ಚಿಂತನೆ ಈ ಭೂಮಿಯ ಮೇಲೆ ಅಂತ ಯಾಕೆ ಹೇಳ್ತೀನಿ ಅಂದರೆ, ಪುಣ್ಯ ಪುರುಷನಾಗಿ ಅವತಾರವನ್ನು ಎತ್ತಾರೆ ಅವರು. ಅವನ ಬಾಲ್ಯವೂ ಸಹ ವಿಚಿತ್ರವಾಗಿರುತ್ತೆ. ಯಾರು ಕರೆದ್ರೂ ಮಾತಾಡೋದಿಲ್ಲ. ಸಿದ್ದರಾಮ ಅಂತ ಹೇಳಿದ್ರೆ ಅವರು ಹೋಗೊಡೋದಿಲ್ಲ. ಅಂತಿಮವಾಗಿ ದನ ಕಾಯೋದಕ್ಕೆ ಬಿಡ್ತಾರೆ. ಎಷ್ಟೋ ಸರಿ ನಾವು ಬೈತಾ ಇರ್ತೇವೆ ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿ ಮಿತ್ರರು ಗೊತ್ತು, ಏನು ನೀನು ಬಂದಿರೋದು ಓದೋದಕ್ಕೋ ಅಥವಾ ದನ ಕಾಯಕ್ಕೋ ಅಂತ. ದನ ಕಾಯೋದಿದೆಯಲ್ಲ, ಅಲ್ಲಿ ಗುಡ್ ಎಕ್ಸ್ಪೀರಿಯನ್ಸ್, ಬಹಳ ಅನುಭವ ಬರುತ್ತೆ ಅದರಲ್ಲಿ. ಆ ಅನುಭವ ಮುಂದೆ ಏನಾಗುತ್ತೆ ಅಂದರೆ ಶಿಕ್ಷಣ ಆಗುತ್ತೆ ನಮಗೆ. ನಮ್ಮ ಮಹಿಳೆಯರಿಗೂ ಅಷ್ಟೇನೆ. ಏನೋ ಪಾತ್ರೆ ತೊಳೆಯೋದು ಅಂದ ತಕ್ಷಣ ಅದೇನೋ ಒಂದು ಪಾತ್ರೆ ತೊಳೆಯೋದು ಅಂತ ಇಲ್ಲ, ಆ ಪಾತ್ರೆ ತೊಳೆಯೋದ್ರಿಂದ ಒಂದು ದೊಡ್ಡ ಅನುಭವ ಇದೆ. ಒಂದು ದೊಡ್ಡ ಪುಸ್ತಕವನ್ನೇ ಬರೀಬೋದು. ನಾವು ಪಡ್ಕೋಬೇಕು ಅಷ್ಟೇ, ಅದೇ ಶಿಕ್ಷಣ. ಹಾಗೆ ದನ ಕಾಯೋದು ಒಂದು ಕೆಲಸ. ಆ ದನ ಕಾಯುವಾಗ ಒಮ್ಮೆ ಏನಾಗ್ಬಿಡುತ್ತೆ ಅಂದರೆ, ಅವನು ದನ ಕಾಯೋ ಕೆಲಸನೇ ಮಾಡೋದಿಲ್ಲ. ನಾನು ವಿದ್ಯಾರ್ಥಿಗಳಿಗೂ ಅದೇ ಹೇಳೋದು, ನೀವು ಬಂದಿರೋದೇನಕ್ಕೆ ಅಂತ ಪ್ರಶ್ನೆ ಮಾಡ್ತೀನಿ. 1000 ವಿದ್ಯಾರ್ಥಿಗಳಿಗೆ ಮಾಡ್ತೀನಿ ನನ್ನ 27 ವರ್ಷದ ಅನುಭವದಲ್ಲಿ. ಏನಕ್ಕೆ ಬಂದಿದ್ದೀರಾ ನೀವು? ಸರ್, ಓದೋಕ್ಕೆ. ಮತ್ತು ಈಗ ಏನು ಮಾಡ್ತಾ ಇದೀಯಾ? ಏನು ಮಾಡ್ತಾ ಇದೀಯ ಅಂದರೆ ಅಡ್ಡದಾರಿ ಹಿಡಿತೀಯಾ. ನಾವು ದನ ಕಾಯಕ್ಕೆ ಹೋದ್ಮೇಲೆ ದನನೇ ಕಾಯಬೇಕು. ದನ ಕಾಯೋದು ಬಿಟ್ಟು ಮರಕೋತಿ ಆಟ ಆಡಿದ್ರೆ ದನಗಳು ಪಕ್ಕದ ಹೊಲಕ್ಕೆ ಹೋಗ್ತವೆ, ಅಲ್ಲೇ ಬೆಳೆಯನ್ನು ಹಾಳು ಮಾಡ್ತವೆ, ಮಾಲೀಕ ಬರ್ತಾನೆ, ನಮ್ಮ ಜೀವನದ ತಿರುವು ಬೇರೆ ಆಗುತ್ತೆ. ಇವನು ದನ ಕಾಯೋದೇ ಇಲ್ಲ. ದನಗಳನ್ನು ಒಂದು ವ್ಯವಸ್ಥಿತವಾದಂಥ ಸ್ಥಳದಲ್ಲಿ ಬಿಟ್ಬಿಟ್ಟು ಈ ಶಿವನ ಬಗ್ಗೆ ಧ್ಯಾನ ಮಾಡ್ತಾ ಇರ್ತಾನೆ ಈ ಹುಡುಗ. ಗೊತ್ತಿಲ್ಲದೆ ಆಗ್ತಕ್ಕಂಥದ್ದು ಇದು. ಪ್ರತಿಯೊಬ್ಬರ ಪುಣ್ಯ ಪುರುಷರ ಜೀವನದಲ್ಲೂ ಸಹ ಇಂಥದ್ದೊಂದು ಘಟನೆಗಳು ನಡೀತಾ ಹೋಗ್ತವೆ. ಒಮ್ಮೆ ಇದ್ದಕ್ಕಿದ್ದಾಗೆ ಮುಸ್ಸಂಜೆ ಸಮಯದಲ್ಲಿ ಒಬ್ಬ ಅಜಾನಭಾವವಾದಂಥ ವ್ಯಕ್ತಿ ಇವನು ಮುಂದೆ ಕಾಣಿಸ್ಕೊಂಡ್ಬಿಡ್ತಾನೆ. ಆ ಹುಡುಗರಿಗೆ ಆಶ್ಚರ್ಯ ಆಗುತ್ತೆ, ಯಾರು ಇವನು? ಮಾತನ್ನ ಆಡದೇ ಇರ್ತಕ್ಕಂಥ ವ್ಯಕ್ತಿ ಅಯ್ಯ ಅಂತ ಕರೀತಾನೆ. ಅಯ್ಯ ಅಂದರೆ ನಮ್ಮ ಶರಣ ಸಾಹಿತ್ಯದಲ್ಲಿ ಒಡೆಯ, ನಾಥ ಅಂತ. ಅವನು ಹೇಳ್ತಾನೆ, ನೀನು ಯಾರು? ನಾನು ಹೀಗೆ. ಎಲ್ಲ ಮಾತುಕತೆ ಆದಮೇಲೆ ನನಗೆ ಹಸಿವಾಗ್ತಿದೆ, ಏನಾದರೂ ಬೇಕು. ಅವನು ಹೇಳ್ತಾನೆ, ಹಸಿವಾಗ್ತಿದೆ ಅಂದರೆ ಪಕ್ಕದಲ್ಲೇ ಹೊಲದಲ್ಲಿ ನವಣೆ ಬೆಳೀತಾ ಇರುತ್ತೆ. ನಮ್ಮ ಮಕ್ಕಳಿಗೆ ನವಣೆ ಅಂದರೆ ಗೊತ್ತೇ ಏನೋ ಗೊತ್ತಿಲ್ಲ. ಇದು ಅನ್ನಕ್ಕಿಂತ ಶ್ರೇಷ್ಠವಾದದ್ದು. ನಮ್ಮ ಪೂರ್ವಿಕರು ಅಂದರೆ ನಮ್ಮ ಅಜ್ಜ, ಮುತ್ತಜ್ಜ, ಅವ್ರ ತಂದೆ, ಅವರಜ್ಜ, ಅವರೆಲ್ಲ ಅದನ್ನೇ ಊಟ ಮಾಡ್ತಿದ್ರು. ಅದು ಸ್ವಾಭಾವಿಕವಾಗಿ ಬೆಳೀತಕ್ಕಂಥದ್ದು. ಅದರ ವಂಶಾಭಿವೃದ್ಧಿ ಸಹ ಗಾಳಿನಲ್ಲೇ ಆಗ್ತಾ ಇತ್ತು ಸ್ವಾಭಾವಿಕವಾಗಿ. ಆ ನವಣೆಯನ್ನು ಕೂದು ಅದನ್ನು ಕ್ಲೀನ್ ಮಾಡಿ ಕೊಡ್ತಾನೆ. ಊಟ ಮಾಡಿದ್ದೀನ ಅಂತ ಅಜ್ಜ ಹೇಳ್ತಾನೆ, ಇದು ನನಗೆ ರುಚಿ ಇಲ್ಲ. ಹಾಗಾದರೆ ರುಚಿ ಆಗಬೇಕಾದ್ರೆ ಏನು ಮಾಡಬೇಕು? ರುಚಿ ಆಗಬೇಕಾದ್ರೆ ನನಗೆ ಮೊಸರಿನಿಂದ ಕಲಸಿ ಕೊಡಬೇಕು ಅದನ್ನ. ಅವನಿಗೆ ಒಂದೇ ಸರಿ ಮತ್ತೇನು ಯೋಚನೆ ಮಾಡೋದಿಲ್ಲ ಹುಡುಗ. ಅಜ್ಜ, ನೀನು ಇಲ್ಲೇ ಕೂತ್ಕೋ, ಒಂದು ಪದದ ಮೇಲೆ ಕೂರಿಸಿ ನೀನು ಇಲ್ಲೇ ಕೂತ್ಕೋ, ಯಾರು ಕರೆದ್ರೂ ಹೋಗ್ಬಾರ್ದು, ನಾನು ಮನೆಯಲ್ಲಿ ಹೋಗಿ ಮೊಸರು ತರ್ತೀನಿ ಅಂತೇಳಿ ಓಡಿ ಓಡಿ ಬರ್ತಾನೆ. ಓಡಿ ಬಂದಂಥ ಹುಡುಗ ಸುಮಾರು 12-13 ವರ್ಷದವರೆಗೆ ಮಾತನಾಡದೇ ಇರ್ತಕ್ಕಂಥ ಹುಡುಗ ತಾಯಿಯನ್ನು ಒಂದೇ ಸಮನೆ ಅಮ್ಮ 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 ಅಂತ ಕರೀತಾ ಮನೆ ಒಳಗಡೆ ಹೋಗ್ತಾನೆ. ತಾಯಿಗೆ ಆಶ್ಚರ್ಯ ಆಗುತ್ತೆ. ಮಾತಾಡದೇ ಇರ್ತಕ್ಕಂಥ ಮಗ, ಬೆಪ್ಪ ಮಗ, ಇಷ್ಟೊಂದು ಮನಸ್ಸು ರೋಮಾಂಚನ ಆಗ್ತಕ್ಕಂಥ ಶಬ್ದವನ್ನು ಬಳಸ್ತಾ ಇದ್ದಾನಲ್ಲ ಅಂತೇಳಿ ಏನು ಬೇಕು ನನಗೆ? ಒಬ್ಬ ಅಜಾನುಭಾವವು ಇರ್ತಕ್ಕಂಥ ಒಬ್ಬ ಅಜ್ಜ ಇದ್ದಾನೆ, ಅವನಿಗೆ ಹಸಿವಾಗಿದೆ, ಅವನಿಗೆ ರುಚಿ ಬಂದಿಲ್ಲ, ನವಣೆಯ ಅನ್ನ
ಹಾಗಾಗಿ ಅವನಿಗೆ ಮೊಸರು ಬೇಕು, ಮೊಸರು ಕೊಡು ಅಂತೇಳಿ ಮೊಸರು ತಗೊಂಡು ಆ ಸ್ಥಳಕ್ಕೆ ಹೋಗ್ತಾನೆ. ಹೋಗೋ ಅಷ್ಟೊತ್ತಿಗೆ ಆ ಅಜ್ಜ ಇರೋದಿಲ್ಲ. ಭಾಳ ಬೇಜಾರಾಗುತ್ತೆ. ನಮ್ಮ ಮನೆಗಳಲ್ಲಿ ಮುಗ್ಧತೆ ಇರ್ತಕ್ಕಂಥ ಮಕ್ಕಳಿಗೆ ಸುಮ್ಮನೆ ಚಾಕ್ಲೇಟ್ ಇಟ್ಕೊಂಡು ತೋರಿಸ್ತಾ ಹೋಗಿ, ಆಮೇಲೆ ಇದಕ್ಕೆ ಚಾಕ್ಲೇಟ್ ಇಲ್ಲದಾಗ ಮಾಡಿಬಿಡಿ, ಆ ಮಗು